ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಕೋಲಾರ ಪೊಲೀಸ್ ಇಲಾಖೆ ವತಿಯಿಂದ ಸಾರ್ವಜನಿಕ ಶಾಂತಿ ಸಭೆಯನ್ನ ಆಯೋಜಿಸಲಾಗಿತ್ತು. ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಅರುಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಸಮುದಾಯಗಳ ಮುಖಂಡರು, ಕನ್ನಡ ರಕ್ಷಣಾ ವೇದಿಕೆಯ ಹುಸೇನ್ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಸಭೆಯಲ್ಲಿ ಮಾತನಾಡಿದ ಪಿಎಸ್ಐ ಅರುಣ್ ಕುಮಾರ್, ಈದ್ ಮಿಲಾದ್ ಹಬ್ಬವನ್ನ ಎಲ್ಲರೂ ಸಹೋದರತ್ವ ಹಾಗೂ ಸೌಹಾರ್ದತೆಯಿಂದ ಆಚರಿಸಬೇಕು ಅಂತ ಮನವಿ ಮಾಡಿದ್ರು. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಹಿರಿಯರು ಹಾಗೂ ಸಮಾಜದ ಮುಖಂಡರು ಎಚ್ಚರಿಕೆ ವಹಿಸಬೇಕು. ನಗರದ ಶಾಂತಿ ಮತ್ತು ಸೌಹಾರ್ದತೆಗೆ ಧಕ್ಕೆ ಉಂಟಾಗದ ರೀತಿಯಲ್ಲಿ ಹಬ್ಬವನ್ನ ಆಚರಿಸುವಂತೆ ಅವರು ಕರೆ ನೀಡಿದ್ರು. ಇದೇ ವೇಳೆ ವಿವಿಧ ಸಮಾಜಗಳ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡೋದಕ್ಕೆ ಪೊಲೀಸರೊಂದಿಗೆ ಸಹಕರಿಸುವ ಭರವಸೆ ನೀಡಿದ್ರು. ಸಭೆಯಲ್ಲಿ ಎಲ್ಲಾ ಸಮುದಾಯಗಳ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಸೈಯದ್ ಫಯಾಜ್, ಮುಳಬಾಗಿಲು. 26ನೇ ತಾರೀಕು ನಮ್ಮದು ಈದ್ ಮಿಲಾದ್ ಹಬ್ಬ ಬರ್ತಾ ಇದೆ. ಈದ್ ಮಿಲಾದ್ ಹಬ್ಬದಲ್ಲಿ ನಾವು ಎಲ್ಲ ಒಂದು ಹಬ್ಬದಲ್ಲೂ ನಾವು ಪೀಸ್ ಕಮಿಟಿ ಮೀಟಿಂಗನ್ನು ನಾವು ಕರಿತೀವಿ. ಲಾಸ್ಟ್ ಟೈಮು ಕೂಡ ನಿಮಗೆ ರಂಜಾನ್ ಹಬ್ಬದಲ್ಲೂ ನೀವು ಕರೆದಿದ್ದೀವಿ. ನೆಕ್ಸ್ಟ್ ಗಣೇಶ ಹಬ್ಬದಲ್ಲೂ ಕರಿತೀವಿ, ನಿಮ್ಗೆಲ್ಲರಿಗೂ ಕರಿತೀವಿ. ಮತ್ತು ಈದ್ ಮಿಲಾದ್ ಹಬ್ಬಕ್ಕೆ ನಿಮಗೆ ನಮ್ಮೆಲ್ಲ ಹಿಂದೂ ಮುಸ್ಲಿಮ್ಸ್ ಏನು ನಮ್ಮ ಒಂದು ಮುಳಬಾಗಿಲು ಗ್ರಾಮಾಂತರ ಠಾಣೆಯ ರೂರಲ್ ಲಿಮಿಟ್ಸಲ್ಲಿದ್ದಾರೆ. ನಾವೆಲ್ಲರೂ ಪ್ರತಿ ವರ್ಷ ನಾವು ಕರೆದು ಪೀಸ್ ಮೀಟಿಂಗ್ ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ನಾವು ಕರೆದಿದ್ದೀವಿ. ಉದ್ದೇಶ ಏನಪ್ಪ ಅಂತಂದರೆ ಶಾಂತಿಯುತವಾಗಿ ಈದ್ ಮಿಲಾದ್ ಹಬ್ಬ ಆಗಲಿ ಅಂತ. ಯಾವಾಗಲೂ ಯಾವುದೇ ರೀತಿ ನಮ್ಮ ಠಾಣೆಯಲ್ಲಿ ನಾವು ಯಾವುದೇ ರೀತಿಯಾಗಿ ಈ ಸುಮಾರು ವರ್ಷಗಳಿಂದ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಯಾವುದೇ ಒಂದು ಗಲಾಟೆ ಇಲ್ಲ, ಏನೂ ಇಲ್ಲ. ಶಾಂತಿ ರೀತಿಯಾಗಿ ನೀವೆಲ್ಲ ಹಬ್ಬಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಆದರೂ ಕೂಡ ನಾವು ಒಂದು ಏನು ನಮ್ಮ ಮೇಲಾಧಿಕಾರಿಗಳ ಒಂದು ಇನ್ಸ್ಟ್ರಕ್ಷನ್ ಏನಿರ್ತದೆ ಅವನ್ನೆಲ್ಲ ನಾವು ನಿಮಗೆ ಹೇಳಿ ತಿಳಿಸಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ, ಟ್ರಾಫಿಕ್ಗೆ ಆಗಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಯಾಕಂದರೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಬಂದಿದೆ. ನಿಮ್ಮ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದೇನೋ ಪೋಸ್ಟರ್ ಹಾಕ್ತಾರೆ, ಅದೆಲ್ಲೋ ಆಗಿರ್ತದೆ, ನಮ್ಮ ಇಂಡಿಯಾದಲ್ಲಿ ಎಲ್ಲೋ ಆಗಿರ್ಬೋದು, ಅದನ್ನು ಮುಳುಬಾಗಲಲ್ಲಂತೆ ಇದು ಅಂತ ಆಗ್ಬಿಡ್ತಾರೆ. ಮುಳುಬಾಗಿಲು ಕೆಲವೊಬ್ಬರೆಲ್ಲ ಈಗ ಫೋನಲ್ಲೇ ಹಿಂಗೆ ಇಟ್ಕೊಂಡೇ ನಿಂತ್ಕೊಂಡಿರ್ತಾರೆ, ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಚಲೋ 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 ಅಂತ ಬಂದುಬಿಡ್ತಾರೆ. ಸೊ ಏನೇ ನಿಮಗೆ ಬಂದ್ರೂ ಇಮಿಡಿಯೇಟಾಗಿ ನಮ್ಗೆ ಕಳಿಸಿ ವೆರಿಫೈ ಮಾಡಿ. ಅರ್ಥ ಆಯ್ತಾ? ಯಾವುದೋ ಒಂದು ವರ್ಷದ್ದು ಎಷ್ಟೋ ವರ್ಷದ ಹಿಂದಿನ ಇವಾಗ ತೆಗೆದ್ಬಿಟ್ಟು ಅದನ್ನು ಮಾಡಿಫೈ ಮಾಡಿ, ಇವಾಗೆಲ್ಲ ಗೊತ್ತಿಲ್ಲ AI ಆ ಥರ ಮಾಡ್ತಕ್ಕಂಥ ಸಂದರ್ಭಗಳು ಇದ್ದಾವೆ. ಸುಮಾರು ಸಲ ಅದು ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲೋ ಒಂದು ಕಡೆ ಆಗಿದ್ದನ್ನು ನಾವು ಕೋಲಾರದಲ್ಲಿ ಮಾಡಿದ್ದಾರೆ. ಯಾಕೆ ನಾವು ಆಯಿತು, ನಾವು ಹಿಂದೂ ಮುಸ್ಲಿಂ, ನಾವು ಕೋಲಾರದಲ್ಲಿ ಎಲ್ಲ ಚೆನ್ನಾಗಿದ್ದೀವಿ, ಚೆನ್ನಾಗೇ ಇರೋಣ, ಚೆನ್ನಾಗಿ ಅವರೊಬ್ಬ ನಾವು ಮಾಡ್ತಾಯಿದ್ದೀವಿ, ನಮ್ಮೊಬ್ಬ ಅವ್ರು ಮಾಡ್ತಾಯಿದ್ದಾರೆ, ನೀಟಾಗಿ ನಾವು ಮಾಡ್ಕೊಂಡು ಹೋಗೋಣ. ಒಂದು ಇನ್ಸ್ಟ್ರಕ್ಷನ್ ಏನಪ್ಪ ಅಂತಂದರೆ ಯಾವುದೇ ರೀತಿ ಇದು ಏನೇ ನಿಮ್ಮದು ಲಾಸ್ಟಲ್ಲಿ ಏನು ತ್ಯಾಜ್ಯಗಳು ಏನಾದ್ರು ಬಂದಿದ್ರೆ ಅದನ್ನು ನೀಟಾಗಿ ಸಂಗ್ರಹಿಸಿ ಗ್ರಾಮ ಪಂಚಾಯತಿ, ನೀವು ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳು ಮತ್ತು ಇಲ್ಲಿ ನಿಮ್ಮದು ನಗರಸಭೆ ಲಿಮಿಟ್ಸ್ ಬಂತಂದರೆ ಅದೇನು ವೆಹಿಕಲಿಗೆ ಅದರಲ್ಲೇ ನೀವು ಕಳಿಸ್ಬೇಕು. ಯಾವುದೇ ಕೆರೆಗಳಲ್ಲಿ ಎಲ್ಲಿ ಯಾವುದೇ ರೀತಿ ಆಗಿರಲಿ, ಏನಾದರೂ ಆಗಿರಲಿ, ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಹೂಗಳಾಗಿರ್ಬೋದು, ಏನೇ ಆಗಿರಲಿ, ಒಂದು ಲಾಸ್ಟಲ್ಲಿ ಏನು ನಾವು ಆ ಹಬ್ಬ ಮಾಡಿದ ಮೇಲೆ, ಏನು ಪೂಜೆ ಮಾಡಿದ ಮೇಲೆ ನಮ್ಗೇನು ತ್ಯಾಜ್ಯ ಉಳಿತದಲ್ಲ ಅದನ್ನು ನೀಟಾಗಿ ಸಂಗ್ರಹಿಸಿ. ಅರ್ಥ ಆಯ್ತಾ? ಸುಮಾರು ಕಮ್ಯುನಿಟೀಸ್ ಏನಂತದ್ದು, ಒಬ್ಬೊಬ್ಬರು ಕೆರೆಗಳಲ್ಲಿ ಅಲ್ಲಿ ಇಲ್ಲಿ ಹಾಕ್ಬಿಡ್ತಾರೆ ಪಕ್ಕದಲ್ಲಿ, ಅದರಿಂದ ಸಾರ್ವಜನಿಕರಿಗೆ ತೊಂದರೆ. ಅದೆಲ್ಲ ಆಗೋದು ಬೇಡ. ಮತ್ತು ನಮ್ಮಲ್ಲಿ ಏನು ನೀವೇನು ಅಲ್ಲೇ ಸಣ್ಣ ಪುಟ್ಟ ಅಲ್ಲಿಂದ ಅಲ್ಲಿಗೆ ಮೆರವಣಿಗೆ ಹೋಗ್ತಾ ಇರ್ತೀರಾ, ಆ ಒಂದು ಸಂದರ್ಭದಲ್ಲಿ ಮತ್ತು ಯಾವುದೇ ರೀತಿ DJ ಅಂತರೂ ನಾವು ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ. DJ ಅಂತರೂ ಬ್ಯಾನ್ ಆಗಿದೆ, ನಿಮ್ಗೆ ಗೊತ್ತಿರಬೇಕು. DJ ಪರ್ಮಿಷನ್ ಇಲ್ಲ. ಮತ್ತು ನೀವೇನು ಸಣ್ಣ ಪುಟ್ಟ ಹಾಡುಗಳು ಹಚ್ಕೊಂಡಿರ್ತೀರಲ್ಲ ಎಲ್ಲ 10 ಗಂಟೆ ಒಳಗಡೆ ಮುಗಿಬೇಕು. ಚಿಕ್ಕ ಸೌಂಡ್ ಬಾಕ್ಸ್ ಇಟ್ಕೊಂಡು ಹಾಡು ಹಾಕ್ತಿರಲ್ಲ ನೀವು, DJಗಂತರೂ ಪರ್ಮಿಷನ್ ಇಲ್ಲ. ಬಟ್ ಯಾವುದೇ ರೀತಿ 10 ಗಂಟೆ ಮೇಲೆ ನೀವೇನೇ ಪರ್ಮಿಷನ್ ತೊಗೊಂಡಿದ್ರು, ಮೈಕ್ ಸೆಟ್ಗೆ ಏನೇ ನೀವು ಪರ್ಮಿಷನ್ ತೊಗೊಂಡಿದ್ರು 10 ಗಂಟೆ ಲಾಸ್ಟ್, 10 ಗಂಟೆ ಮೇಲೆ ನೀವು ಮಾಡೋಂಗಿಲ್ಲ. ಆಮೇಲೆ ನಂದು ಇನ್ನೊಂದು ಏನಂದರೆ, ನಾನು ಪರ್ಸ್ನಲಿ ಅಂದ್ಕೊಳ್ಳಿ, ಇಲ್ಲ ಇದು ನಮ್ಮ ಪೊಲೀಸ್ ಇಲಾಖೆಯಿಂದ ಹೇಳ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ಏನು ನಾವೇನು ಕೋಲ್ ತೊಗೊಂಡು ಹಿಂಗೆ ಮಾಡ್ತೀವಲ್ಲ, ಇದೇ ಹಬ್ಬದಲ್ಲೆಲ್ಲ ಈಗ ಜಾಸ್ತಿ ಈಗ ಎಲ್ಲರೂ ಮಾಡ್ತಾರೆ. ಎಲ್ಲ ಹಿಂದೂಗಳ ಹಬ್ಬದಲ್ಲೂ ಮಾಡ್ತಾರೆ, ಮುಸ್ಲಿಂ ಹಬ್ಬದಲ್ಲೂ ಮಾಡ್ತಾರೆ. ಅರ್ಥ ಆಯ್ತಾ? ಈಗ ನಾನು ಹೇಳ್ತಾ ಇರೋದು, ನಾನು ಈಗ ಈದ್ ಮಿಲಾದ್ ಹಬ್ಬದಲ್ಲಿ ಹಿಂಗೆ ಮಾಡುವಾಗ ಅದನ್ನು ದಯವಿಟ್ಟು ಅದನ್ನು ನಾನು ಪೂರ್ತಿ ಅವಾಯ್ಡ್ ಮಾಡಿ ನಿಮಗೆ ಅಂತ ನಾನು ಹೇಳಲ್ಲ. ಅರ್ಥ ಆಯ್ತಾ? ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ, ಅದೇನು ಪ್ಲಾಗ್ ಇರೋದಲ್ಲ, ಪ್ಲಾಗ್ನ ಇಟ್ಕೊಂಡು ಹೋದ್ರೆ ಯಾರಿಗೂ ತೊಂದರೆ ಆಗಲ್ಲ. ಅಥವಾ ಇಷ್ಟು ತಿರುಗಿಸಿದ್ರೆ ಮೇಲೆ ಕರೆಂಟ್ ಕಂಬಗಳು ಒಳ್ಳೆ ಲೈನ್ಸ್ ವೈರ್ಸ್ ಇರ್ತವೆ, ಅದಕ್ಕೆ ಟಚ್ ಆಯ್ತು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಏನಾಗ್ಬೋದು. ಅಥವಾ ಹಿಂಗೆ ಯಾರೋ ಒಬ್ಬನು ಬರ್ತಾನೆ, ಎಂಟ್ರಿ ಆಗ್ತಾನೆ, ಕೊಡು ಇಲ್ಲಿ ಅಂತ ಕೇಳ್ತಾನೆ, ಅವನ ಮೈಯಲ್ಲಿ ಏನು ಬರ್ತದೋ ಗೊತ್ತಿಲ್ಲ, ಅವಾಗ ಪೂರ್ತಿ ನಾನು ಈದ್ ಮಿಲಾದಿಗೆ ಆಗಲಿ
ಗಣೇಶನ ಹಬ್ಬಕ್ಕಾಗಲಿ ಇದನ್ನು ನಾನು ಪರ್ಟಿಕ್ಯುಲರ್ ಈ ಹಬ್ಬ ಅಂತ ಹೇಳ್ತಾ ಇಲ್ಲ. ಬಟ್ ಯಾವುದೇ ಒಬ್ಬ ವ್ಯಕ್ತಿ ಅದನ್ನು ಮಾಡುವಾಗ ಅದೇನು ಬಾವುಟಗಳನ್ನು ಕಟ್ಕೊಂಡು ಹಿಂಗೆ ಮಾಡುವಾಗ ಎಷ್ಟೋ ಜನದ್ದು ಲಾಸ್ಟ್ ಟೈಮು ಆಗಿದೆ, ಒಂದು ಮುಖಕ್ಕೆ ಬಡಿದ್ಬಿಟ್ಟು ರಕ್ತ ಎಲ್ಲ ಬಂದಿದೆ. ಅರ್ಥ ಆಯ್ತಾ? ಅದೇ ಏನಾದರೂ ಕಣ್ಣಿಗೆ ಬಡಿದ್ರೆ ಏನಾಗ್ತದೆ? ಅರ್ಥ ಆಯ್ತಾ? ಒಬ್ಬೊಬ್ರಿಗೆ ಆ ಹುಡುಗರು ಇರ್ತಾರೆ, ಅವ್ರು ನಮ್ಮ ಮಾತುಗಳನ್ನು ನಿಮ್ಮ ಮಾತುಗಳನ್ನು ಕೇಳದೇ ಇರೋ ಲೆವೆಲ್ಗೆ ಇರ್ತಾರೆ. ಸೊ ಅದನ್ನ ದಯವಿಟ್ಟು ನೀವು ಅವಾಯ್ಡ್ ಮಾಡಿ. ನಾನು ಹೇಳೋದು ಅರ್ಥ ಆಯ್ತಾ ಇದ್ರ ಬಗ್ಗೆ? ಈಗ ಇದು ಒಂದು ಭಾಳ ಮುಖ್ಯ. ಯಾಕಂದ್ರೆ ನಾನು ಮೊದಲು ಕೋಲಾರದಲ್ಲಿ ಇದ್ದೆ ನಾನು, ಅವಾಗೂ ಅಲ್ಲಿ ಎಲ್ಲ ಸುಮಾರು ಜನ ಅವರು ಎಲ್ಲ ಅವಾಯ್ಡ್ ಮಾಡಿದ್ದಾರೆ. ಅಲ್ಲೆಲ್ಲ ಲೈನ್ ಇರ್ತದೆ, ಒಂದೊಂದ್ಸಲ ಲೈನ್ ತೆಗೆದಿರ್ತಾರೆ, ಒಂದೊಂದ್ಸಲ ಲೈನ್ ಇದ್ದಾಗ ಟಚ್ ಆಯಿತು ಅಂತಂದರೆ ನಮ್ಮ ಉದ್ದೇಶ ಏನು ನಾವು ಹಬ್ಬ ಮಾಡೋಣ, ಎಂಜಾಯ್ ಮಾಡೋಣ ಅಷ್ಟೇ. ಎಂಜಾಯ್ದಲ್ಲಿ ಏನೂ ಇರಬಾರ್ದು, ಯಾವುದೇ ರೀತಿಯ ಅದಕ್ಕೆ ಕಪ್ಪು ಚುಕ್ಕೆ ಇರಬಾರ್ದು ಅಂತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ. ಇನ್ನೇನಾದರೂ ನಿಮ್ದು ಏನಾದರೂ ಈ ಹಬ್ಬದ ಸಂಬಂಧಪಟ್ಟಂಗೆ ನಾವು ಇಷ್ಟು ಗಂಟೆಗೆ ನಾವು ಆಚರಿಸ್ತೀವಿ, ನಾವು ಇಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ಇಷ್ಟು ಗಂಟೆಗೆ ಸ್ಟಾಪ್ ಮಾಡ್ತೀವಿ, ಈ ಥರ ನಾವು ಆಚರಿಸ್ತೀವಿ ಅಂತ ನಿಮ್ಮೂರ ಒಂದು ಎಲ್ಲ ಊರಲ್ಲೂ ನೀವು ಏನು ಆಚರಿಸಲ್ಲ. ಮಸೀದಿಗಳೆಲ್ಲೆಲ್ಲಿ ಇರ್ತಿದ್ದಲ್ಲ ಅಲ್ಲಿ ನಮಗೇನು ಆಲ್ರೆಡಿ ನೀವು ಲೆಟರ್ ಕೊಟ್ಟಿದ್ದೀರಾ, ಅವರು ನಿಮ್ಮ ಊರಲ್ಲಿ ಯಾವ ಥರ ಆಚರಿಸ್ತೀರಾ ಅಂತ ನಮ್ಗೆ ಹೇಳ್ಬೋದು. ನಾವೇನಾದ್ರೂ ಕರೆಕ್ಷನ್ ಇದ್ದರೆ ಹೇಳ್ತೀವಿ. ಎಲ್ಲದೂ ಆಲ್ರೆಡಿ ಮೈಕ್ ಸೆಟ್ಟಿಗೆ ಅಂತೆಲ್ಲ ಪರ್ಮಿಷನ್ ತೊಗೊಳಕ್ಕೆ ಬಂದಿದ್ದೀರಾ, ತೊಗೊಳ್ಳಿ, ಏನಾರು ಇದ್ರೆ ಹೇಳಿ. ಬಟ್ ನಾ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಂತೂ ದಯವಿಟ್ಟು ನಾನು ರಾತ್ರಿ 2 ಗಂಟೆಗೆ ಮಾಡಿದ್ರು 3 ಗಂಟೆಗೆ ಮಾಡಿದ್ರು ನಾನು ರಿಸೀವ್ ಮಾಡ್ತೀನಿ. ಅರ್ಥ ಆಯ್ತಾ? ವಾಟ್ಸಪ್ ಕಳಿಸಿ ಸರ್ ಇದೇನು ಯಾಕೆ ಗೊತ್ತಾ, ಎಲ್ಲೋ ಆಗಿದ್ದನ್ನು ನಮ್ಮ ಫೀಸ್ ಇಲ್ಲಿ ನಾವು ಇದನ್ನು ತೊಗೊಳ್ಳೋದು ಬೇಡ. ನಾವು ಮುಳುಬಾಗಿಲಲ್ಲಿ ನಾವು ಚೆನ್ನಾಗಿದ್ದೀವಿ, ಎಲ್ಲರೂ ಚೆನ್ನಾಗಿರೋಣ ಅಷ್ಟೇ. ಚೆನ್ನಾಗಿ ಹಬ್ಬ ಮಾಡ್ತಾ ಇದ್ದೀವಿ, ಎಲ್ಲ ಹಬ್ಬನೂ ಮಾಡೋಣ. ಅವನ್ಯಾವನೋ ಹೇಳಿ ಅವನ್ಯಾವನೋ ಮಾಡಿದ್ದ ಮೆಸೇಜ್ಗೆ ಅವನ್ಯಾವನೋ ಮಾಡೋದು ಇದಕ್ಕೆ ನಾವು ನಮ್ಮ ತನನ ಕಳ್ಕೊಳ್ಳೋದು ಬೇಡ. ನಿಮಗೆ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳು, ಹಬ್ಬವನ್ನು ಶಾಂತಿಯುತವಾಗಿ ಗೌರವಯುತವಾಗಿ ತುಂಬ ಆಡಂಬರದಿಂದಲೂ ಮತ್ತು ಸರಳವಾಗಿ ಮಾಡೋರು ಇರ್ತಾರೆ, ಆಡಂಬರವಾಗಿ ಮಾಡೋರು ಇರ್ತಾರೆ. ಆದರೆ ಹಬ್ಬವನ್ನು ತುಂಬ ಸಡಗರದಿಂದ ಮಾಡ್ತಕ್ಕಂಥದ್ದು ಇರ್ತದೆ. ಇದನ್ನೆಲ್ಲ ಕೂಡ ನಾವು ತುಂಬ ಇನ್ನೊಬ್ಬರಿಗೆ ಎಲ್ಲಿ ಯಾವುದೇ ಕಾರಣಕ್ಕೂ ಧಕ್ಕೆ ಆಗದಂತೆ ಶಾಂತಿ ಸಾಮರಸ್ಯದಿಂದ ಹಬ್ಬಗಳನ್ನು ಆಚರಣೆ ಮಾಡ್ಕೋಬೇಕು. ಭಾರತ ದೇಶ ಸರ್ವಧರ್ಮಗಳು ಊದೋಟ ಇದ್ದಂಗೆ ನಾವೆಲ್ಲ ಧರ್ಮಗಳವರು ಇಲ್ಲಿ ನೆಲೆಸಿದ್ದೀವಿ. ಈ ದೇಶ ನಮ್ಮದು, ಈ ದೇಶ ಭಾರತ ದೇಶದ ನಾವು ಪ್ರಜೆಗಳು. ನಾವು ಈ ದೇಶದ ಸಂಪೂರ್ಣ ಒಂದು ಅನುಷ್ಠಾನ ಅಭಿವೃದ್ಧಿ, ಈ ದೇಶಕ್ಕೆ ನಮ್ಮ ಸಂಪೂರ್ಣ ಕೊಡುಗೆ ಮತ್ತು ನಮ್ಮ ಸೇವೆ ಇರಬೇಕು. ನಾವೆಲ್ಲ ಕೂಡ ಭಾರತೀಯರು ಅನ್ನೋ ಮನೋಭಾವನೆ ಇಟ್ಕೋಬೇಕು. ವಿಶೇಷವಾಗಿ ಏನು ನಾನಾ ಧರ್ಮಗಳವರು, ಏನು ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಸಿಖ್ರು ಎಲ್ಲರೂ ಕೂಡ ಅವರವರ ಹಬ್ಬಗಳನ್ನು ಮಾಡ್ತಾರೆ. ಆ ಹಬ್ಬಗಳು ಯಾವ ರೀತಿ ಇರಬೇಕಂದ್ರೆ ನಮ್ಮಲ್ಲಿ ಸಾಮರಸ್ಯದಿಂದ ತುಂಬ ಗೌರವಯುತವಾಗಿ ನಿಮ್ಮ ಹಬ್ಬವನ್ನು ನೋಡಿದರೆ ನಾವು ಗೌರವಿಸ್ಬೇಕು. ತುಂಬ ಚೆನ್ನಾಗಿದೆ ಹಬ್ಬ ಇದು. ನಾನು ಹೇಳಿದೆ, ಸರ್ವಧರ್ಮಗಳ ಊದೋಟ ಇದ್ದಂಗೆ ಭಾರತ ದೇಶ. ಇದು ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಈ ಹಬ್ಬಕ್ಕೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಮಾಡಿದ್ರೆ ಸಡಗರದಿಂದ ಸಂಭ್ರಮ ಮಾಡೋಣ, ಸಂತೋಷದಿಂದ ಮಾಡೋಣ. ಇನ್ನೊಬ್ಬರಿಗೆ ಯಾವುದೇ ಸಂದರ್ಭದಲ್ಲಿ ನೋವಾಗಬಾರ್ದು, ಇನ್ನೊಬ್ಬರಿಗೆ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು. ಇನ್ನೊಬ್ರು ನೋಡಿದ್ರು ಕೂಡ ಸಂತೋಷದಿಂದ ಅದನ್ನು ಹಬ್ಬ ಚೆನ್ನಾಗಿದೆ, ಅದರಲ್ಲಿ ನಾವು ಪಾಲ್ಗೊಳ್ಬೇಕು, ಆ ಹಬ್ಬಕ್ಕೆ ನಾವು ಹೋಗಬೇಕು, ಖುಷಿಯಿಂದ ನೋಡಬೇಕು ಅನ್ನೋ ಒಂದು ಆಲೋಚನೆ ಬರಬೇಕು. ಅಂಥ ಒಂದು ವಾತಾವರಣ ನಿರ್ಮಾಣ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಳ್ಳಿಗಳು ಎಲ್ಲರೂ ಕೂಡ ಇಲ್ಲಿ ನೋಡಿ, ಎಲ್ಲ ಮುಸ್ಲಿಮು, ಹಿಂದೂ, ಕ್ರಿಶ್ಚಿಯನ್ಸ್ ಯಾವುದೂ ಇಲ್ಲ, ಎಲ್ಲರೂ ಕೂಡ ಸೇರಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಏನಂತಾರೆ, ಆ ಒಂದು ನಿಟ್ಟಿನಲ್ಲಿ ಇವತ್ತು ಗ್ರಾಮಾಂತರ ಠಾಣೆಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಅದಕ್ಕೋಸ್ಕರ ನಾವು ಎಷ್ಟು ದಿನ ಬದುಕ್ತೀವಿ, ಒಂದು ತಾಯಿ ಮಗಳಂತೆ ಬದುಕಬೇಕು, ಒಂದು ತಾಯಿ ಮಗಳಂತೆ ಸಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆವಾಗಲೇ ಸಾರ್ ಹೇಳ್ತಿದ್ರು, ಈ ಬಾವುಟವನ್ನು ಜೋರಾಗಿ ಸುತ್ತಾರೆ. ಜೋರಾಗಿ ಸುತ್ತುವಾಗ ಪಕ್ಕದಲ್ಲಿ ಜನರಿರ್ತಾರೆ, ಅವ್ರಿಗೇನಾದರೂ ಪೆಟ್ಟು ಬಿದ್ದಾಗ ಅವ್ರಿಗೆ ರಕ್ತ ಬರೋದಾಗಲಿ ಮತ್ತೊಂದಾಗಲಿ ನೋವಾಗುತ್ತೆ. ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ದಾರೆ, ಯಾರೂ ಕೂಡ ನೋವಾಗದಂತೆ ಹಬ್ಬಗಳನ್ನು, ಯಾವುದೇ ರೀತಿ ಹಬ್ಬಗಳನ್ನು ಆಚರಣೆ ಮಾಡಿ ಅಂತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಯಾವುದೇ ಆಗಿರ್ಬೋದು, ನಾವು ಇಲ್ಲಿ ಈದ್ ಮಿಲಾದ್ ಹಬ್ಬ ಆಗಿರ್ಬೋದು, ಗಣೇಶ ಹಬ್ಬ ಆಗಿರಬಹುದು, ಗಣೇಶ ಹಬ್ಬದಲ್ಲಿ ಕೂಡ ಒಂದು ಬಾವುಟನ ಸುತ್ತಾರೆ. ಅದಕ್ಕೋಸ್ಕರ ನಾವು ಸೌಹಾರ್ದತೆ, ಪ್ರೀತಿ, ಶಾಂತಿ, ನೆಮ್ಮದಿಯಿಂದ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಯಾರಿಗೂ ಕೂಡ ತೊಂದರೆ ಆಗದಂತೆ ಹಬ್ಬಗಳೆಲ್ಲವೂ ಕೂಡ ಆಚರಣೆ ಮಾಡೋಣ ಅಂತ ಸಂದರ್ಭ ಹೇಳ್ತಾ, ಇವತ್ತು ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ನೋಡಿ. ಎಲ್ಲರ ಕೆಲಸ ಕಾರ್ಯಗಳಿದ್ದರೂ ಕೂಡ
ಮುಳಬಾಗಿಲು ತಾಲೂಕು ಗ್ರಾಮಾಂತರ ಠಾಣೆಯಲ್ಲಿ ಸಾಹೇಬರು ಒಂದು ಕರೆ ಮಾಡಿದಾಗ, ನಮ್ಮ ಲಕ್ಷ್ಮೀನಾರಾಯಣ ಎಲ್ರಿಗೂ ಕರೆ ಮಾಡಿ ಹೇಳಬೇಕು ಅಂತ ಸಾಹೇಬರು ಹೇಳಿದಾಗ, ಎಲ್ಲರೂ ಕೂಡ ಅವ್ರ ಕೆಲಸ ಕಾರ್ಯಗಳು ಎಲ್ಲೂ ಬಿಟ್ಟು ಬಂದಿದ್ದೀರಲ್ಲ, ಯಾರಿಗೂ ತೊಂದರೆ ಆಗಬಾರ್ದು. ಸಾಹೇಬ್ರು ಏನು ಹೇಳ್ತಾರೆ, ಕಾನೂನು ರೀತಿಯಲ್ಲಿ ಪಾಲನೆ ಮಾಡಬೇಕು. ಕಾನೂನು ಏನು ಸಂವಿಧಾನ ಏನಿದೆ ಆ ಸಂವಿಧಾನ, ಜಯಪ್ಪ ಸರ್, ಸಂವಿಧಾನ ಏನು ಕಾನೂನು ಇದೆ ಆ ಕಾನೂನನ್ನು ಪಾಲನೆ ಮಾಡಬೇಕು. ಏನೇ ಆಗಲಿ, ಯಾವುದೇ ಹಬ್ಬ ಆಗಲಿ, ಯಾರೇ ತೊಂದರೆ ಆದಾಗ ನಮ್ಮ ಅರುಣಗೌಡ ಪಾಟೀಲ್ ಸರ್ ಅವ್ರಿಗೆ ಗಮನಕ್ಕೆ ತರಬೇಕು. ಏನೇ ವಿಚಾರ ಆಗಲಿ, ಯಾರೇ ಬೈರ್ಲಿ, ಇನ್ನೊಂದು ಮಾಡಲಿ, ಏನೇ ಮಾಡಲಿ, ಅದು ಗಮನಕ್ಕೆ ತಂದಾಗ ಅದು ಸರಿ ರೀತಿಯಲ್ಲಿ ಸರಿಪಡಿಸ್ತಾರೆ. ಯಾಕೆಂದ್ರೆ ಕಾನೂನನ್ನು ನಾವು ಎತ್ಕೊಳ್ಳೋಕ್ಕೆ ನಾವೇನು ಅದರಲ್ಲ, ನಾವೇನು ಅಷ್ಟು ದೊಡ್ಡವರಲ್ಲ. ಕಾನೂನಿದೆ, ಚೌಕಟ್ಟಿದೆ, ಕೋರ್ಟ್ ಇದೆ, ಸ್ಟೇಷನ್ ಇದೆ. ಆ ಒಂದು ಮುಖಾಂತರ ನಾವೆಲ್ಲರೂ ಕೂಡ ಸಾಗಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈದ್ ಮಿಲಾದ್ ಹಬ್ಬದ ಒಂದು ಪೂರ್ವಭಾವಿ ಸಭೆ ತುಂಬ ಅದ್ದೂರಿಯಾಗಿ ಸಡಗರದಿಂದ ಸಂತೋಷದಿಂದ ಎಲ್ಲರೂ ಸೇರಿ ಎಲ್ಲರೂ ಕೂಡ ಆಚರಣೆ ಮಾಡೋಣ. ಹಿಂದೂಗಳು ನಮ್ಮ ಮನೆಗೆ ಬರ್ತಾರೆ, ನಾವೆಲ್ಲರೂ ಕೂಡ ಹಿಂದೂ ಮನೆಗಳಿಗೆ ಹೋಗ್ತೀವಿ. ಒಂದು ಗಣೇಶ ಹಬ್ಬ ಆಗಿರ್ಬೋದು, ಈದ್ ಮಿಲಾದ್ ಹಬ್ಬಕ್ಕೆ ನಮ್ಮ ಮನೆಗೆ ಬರ್ತಾರೆ, ಗಣೇಶ ಹಬ್ಬಗಳು ನಾವು ಹೋಗ್ತೀವಿ. ಎಲ್ಲ ಒಂದು ಊರಲ್ಲಿದ್ದಾಗ ಅಣ್ಣ ತಮ್ಮಂದ್ರೆ ಎಲ್ಲವೂ ಕೂಡ ಹಬ್ಬಗಳನ್ನ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಹೋಗುವಂಥ ಸಂದರ್ಭ ಹೇಳ್ತಾ, ಇವತ್ತು ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ. ನಮ್ಮ ಜಯಪ್ಪ ಸರ್ ಅವರು, ರಿಯಾಜಣ್ಣ, ಎಲ್ಲ ರಫೀಕಣ್ಣ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗೋಣ ಅಂತ ಈ ಸಂದರ್ಭ ಹೇಳ್ತಾ, ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಹಬ್ಬ ಕೂಡ ಬರ್ತಾ ಇದೆ. ಆ ಗಣೇಶ ಹಬ್ಬ ಕೂಡ ಪೂರ್ವಭಾವಿ ಸಭೆ ಮಾಡ್ತಾರೆ. ಪ್ರತಿಯೊಂದು ಸಭೆಯನ್ನು ಮಾಡೇ ಯಾಕೆಂದ್ರೆ ಜನರಿಗೆ ತಿಳುವಳಿಕೆ ಬೇಕು, ಜನರಿಗೆ ಎಚ್ಚರಿಕೆ ಬೇಕು, ಹೇಳಬೇಕು. ಅರ್ಥ ಆಗೋ ರೀತಿಯಲ್ಲಿ ನೀವೇನು ಕೇಳಿದ್ರೆ ಅವ್ನು ಮತ್ತೊಂದು ಊರೊಳಗೆ ಹೇಳ್ತೀರಿ, ಅಪ್ಪ ಸಾಹೇಬ್ರ ಹತ್ರ ಹೇಳಿದ್ದಾರೆ, ಈ ಥರ ಮಾಡಬೇಕು, ನಾವು ಈ ದಾರಿಯಲ್ಲಿ ನಾವು ಸಾಗಬೇಕು ಅಂತ. ಅದಕ್ಕೋಸ್ಕರ ಅವೇರ್ನೆಸ್ ತುಂಬ ಬೇಕಾಗಿರೋದ್ರಿಂದ ಇವತ್ತು ಈದ್ ಮಿಲಾದ್ ಹಬ್ಬದ ಒಂದು ಪೂರ್ವಭಾವಿ ಸಭೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಗ್ರಾಮಾಂತರ